ವಾವ್, ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದಾನ ನಮ್ಮ ಭೂಪತಿ. ನಮ್ಮ ಮಗಳಲ್ಲಿ ರೀ ಕಾಣಿಸ್ತಾ ಇಲ್ಲ ಬರ್ತ್ಡೇ ಗರ್ಲ್. ಒಂದ್ ಸ್ವಲ್ಪ ತೋರಿಸಿ. ಏನ್ರಿ ಇದು? ನಮ್ಮ ಮಗಳನ್ನ ಹುಡುಕ್ಬೇಕಾದ್ರೆ ಈ ರಾಕ್ಷಸಿ ಹಾಕಿಲಿದ್ದಾಳೆ. ಅವಳನ್ನ ಯಾರು ಇನ್ವೈಟ್ ಮಾಡಿದ್ದು? ಅವಳ್ಯಾಕೆ ಬಂದ್ಲು? ಶ್ವೇತಾ, ಮೊದ್ಲು ಅವಳನ್ನ ಹೊರಗಡೆ ಕಳ್ಸಿ. ಅವಳ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗತ್ತೆ. ಅವಳ್ಯಾಕೆ ಅಲ್ಲಿಗೆ ಬಂದ್ಲು? ಆರ್ತಿ, ನೀವೇನು ಹೇಳ್ಬೇಡಿ. ಅವಳನ್ನ ಅಲ್ಲಿಂದ ಓಡಿಸಿ ಸಾಕು. ಪಾಪಿ, ಅದ್ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಬಂದಿದ್ದಾಳು. ಆರ್ತಿ, ಕಾಮ್ ಡೌನ್. ಇದು ನಮ್ಮನೆ ಪಾರ್ಟಿ ಅಲ್ಲ, ಶಕುಂತಲಾ ದೇವಿಯವರು ಅರೇಂಜ್ ಮಾಡಿರೋದು. ಅವ್ರು ಕರೆದಿರ್ತಾರೆ, ಅದಕ್ಕೆ ಬಂದಿರ್ತಾಳೆ. ಆದ್ರೂ ಇದು ನಮ್ಮ ಮಗಳು ಬರ್ತ್ಡೇ ಪಾರ್ಟಿ ರೀ. ಅದಕ್ಕಿಂತ ಕೆಟ್ಟ ಹುಳುಗಳೆಲ್ಲ ಬರೋದು ನಂಗೆ ಇಷ್ಟನೇ ಆಗಲ್ಲ. ನಾನೇನಾದ್ರೂ ಅಲ್ಲಿದ್ದಿದ್ರೆ ಅವಳನ್ನ ಕತ್ ಹಿಡ್ದು ಆಚೆ ದಪ್ತಾ ಇದ್ದೆ. ನಮ್ಮ ಮಗಳ ಮೇಲೆ ಇವಳು ನೆರಳು ಸೋಕ್ಬಾರ್ದು ಅಂತ ನಾನಿದ್ರೆ ಶಕುಂತಲಾ ದೇವಿಯವ್ರಿಗೆ ಯಾಕ್ರಿ ಅರ್ಥ ಆಗಲ್ಲ? ಆರ್ತಿ, ನಾವಿಲ್ಲಿ ಸೀನ್ ಕ್ರಿಯೇಟ್ ಮಾಡೋದು ಬೇಡ. ನಮ್ಮ ಮಗಳು ಬರ್ತ್ಡೇ, ನಾವು ಖುಷಿಯಾಗಿರೋಣ. ಈ ಪಾಪಿನ ಮುಂದೆ ಇಟ್ಕೊಂಡ ನೀವು ಅವಳ ಕಡೆ ನೋಡ್ಲೇಬೇಡಿ. ಅದಕ್ಕೆ ಅವಳು ಇಲ್ಲಿ ಇಲ್ವೇ ಇಲ್ಲ ಅನ್ನೋ ತರ ಇದ್ಬಿಡಿ. ಅಲ್ಲೇ ಕಣ್ಮುಂದೆನೆ ಕಾಣಿಸ್ತಾ ಇದ್ದಾಳಲ್ಲ ರಾಕ್ಷಸಿ. ನೋಡಿ, ಇಬ್ರಿಗೂ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಹೋಗಿ ಅವಳನ್ನ ಮಾತಾಡ್ಸೋದು, ಪ್ರೀತಿ ತೋರ್ಸೋದು ಇದೆಲ್ಲ ಮಾಡಿದ್ರೆ ನಾನ್ ಸುಮ್ನಿರಲ್ಲ ಅಷ್ಟೇ. ಅಪ್ಪ ಅಪ್ಪ ಅಂತ ನಾಟಕ ಆಡ್ಕೊಂಡು ಬಂದ್ರು ಬರ್ತಾಳೆ ಆ ರಾಕ್ಷಸಿ. ಅಷ್ಟಕ್ಕೆ ನೀವೇನಾದ್ರೂ ಕರ್ಗ್ ಹೋಗಿ ಅವಳನ್ನ ಹತ್ರ ಸೇರಿಸ್ಕೊಂಡ್ರೆ ಮೊದ್ಲು ನಾನು ನಿಮ್ಮನ್ನ ವಿಚಾರಿಸ್ಕೋತೀನಿ ಅಷ್ಟೇ. ಭಾರ್ಗು, ನಿಂಗೂ ಹೇಳ್ತಾ ಇದ್ದೀನಿ, ಮನ್ಸ್ ಕರ್ಗಿ ಸ್ವೀಟಿ ಅಂತ ಮಾತಾಡ್ಸಕ್ ಏನಾದ್ರು ಹೋದ್ರೆ ಅಷ್ಟೇ. ಆಮೇಲೆ ಇಲ್ಲ ಅದಕ್ಕೆ ನಾನು ಯಾಕೆ ಹಾಗೆ ಮಾಡ್ತೀನಿ? ನಮ್ ಕುಟುಂಬದ ಮೇಲೆ ಅವಳು ನೆರಳು ಸೋಕ್ಬಾರ್ದು. ಇಬ್ರು ಅವಳಿಂದ ದೂರ ಇರಿ. ಏನಮ್ಮ ನೀವಿಬ್ರು ಎಲ್ರು ಬನ್ನಿ ಅಂದಿದ್ದೆ ತಾನೆ, ಮತ್ತೆ ಯಾಕೆ ಬರ್ಲಿಲ್ಲ? ಅಯ್ಯೋ, ನನಗೆ ಸ್ವಲ್ಪ ಕಾಲು ನೋವು, ಸೊಂಟ ನೋವು ಜಾಸ್ತಿ ಆಗಿದೆ ಕಣೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಿನಗೆ ಗೊತ್ತಲ್ಲ. ಹೌದಾ, ಸರಿ. ನೋಡು, ಅಲ್ಲೆಲ್ಲ ದೊಡ್ಡ ದೊಡ್ಡ ಜನ ಬಂದಿರ್ತಾರೆ. ಅವ್ರ ಮಧ್ಯೆ ನಂದು ನಾಟಕ ಎಲ್ಲ ಯಾಕೆ? ಆಮೇಲೆ ಅಲ್ಲಿ ಬಂದು ನನಗೆ ಕಾಲು ನೋವು, ಸೊಂಟ ನೋವು ಜಾಸ್ತಿ ಅಂತ ಹೇಳಿದ್ರೆ ನೀನು ಹುಟ್ಟಿದಬ್ಬನ ಆಚರಿಸ್ಕೊಳ್ಳೋದು ಬಿಟ್ಟು ನನ್ನನ್ನು ನೋಡ್ಕೋಬೇಕಾಗತ್ತಷ್ಟೆ. ಅಮ್ಮ, ಅದೆಲ್ಲ ಏನೂ ಇಲ್ಲ. ನೀನು ಬರ್ತೀನಿ ಅಂದಿದ್ರೆ ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ನಿನಗೆ ಅಂತ ಒಂದು ರೂಮ್ ಕೊಟ್ಟಿದ್ರೆ ನೀನಲ್ಲಿ ರೆಸ್ಟ್ ಮಾಡ್ಬೋದಿತ್ತಲ್ವಾ? ನೋಡು, ನೀನು ಎಲ್ಲರ ಜೊತೆಗೆ ನಗ್ನಗ್ತಾ ಕಾಲ ಕಳಿ, ಆಯಿತಾ? ಸರಿ ಅಮ್ಮ, ನೀನು ಎದ್ದು ಎಲ್ಲೂ ಓಡಾಡಬೇಡ. ಏನಾದರೂ ಬೇಕಿದ್ರೆ ಅಕ್ಕನ ಕೇಳು, ಸರಿನಾ? ಸರಿ ಪುಟ್ಟ. ಸರಿ ಅಮ್ಮ, ಇಡ್ತೀನಿ. ಏನೇ ರಾಣಿ, ತುಂಬಾ ಮೆರೀತಿದ್ಯಾ? ಹಾಗೆ ಅನ್ಕೋ. ನಾನು ಮೆರೆಯೋದು ತಪ್ಪ? ನಿನ್ಗೇನಾದ್ರೂ ಕಷ್ಟನಾ? ನೋಡಕ್ಕಾಗ್ತಿಲ್ವಾ? ಅಯ್ಯೋ, ನಾನಲ್ಲಿ ಹಾಗಂದೆ. ನಿನ್ನ ಪಾರ್ಟಿ ನಿನ್ನ ಗಂಡ ಅರೇಂಜ್ ಮಾಡಿರೋದು, ನೀನು ಮೆರಿಲೇಬೇಕು. ಆದರೆ ಇದೆಲ್ಲ ಇನ್ನು ಎಷ್ಟೊತ್ತು ಅಂತ ಯಾರಿಗೆ ಗೊತ್ತು, ಅದಕ್ಕೆ ಕೇಳಿದೆ. ಏನು ಹಾಗಂದ್ರೆ? ಹಾಂ, ಏನಿಲ್ಲ. ಲಾಸ್ಟ್ ಇಯರ್ ಒಳ್ಳೆ ಬಿಕಾರಿ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ. ಈ ಇಯರ್ ನೋಡಿದ್ರೆ ಈ ರೇಂಜ್ಗೆ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಎಲ್ಲನೂ ಚೇಂಜ್ ಆಗುತ್ತೆ. ಸೊ ಈ ಲಕ್ಸುರಿನೂ ಪರ್ಮನೆಂಟ್ ಅಲ್ಲ. ನಥಿಂಗ್ ಇಸ್ ಪರ್ಮನೆಂಟ್ ನಕ್ಷತ್ರ. ಗೊತ್ತು ಕಣೆ, ಯಾವುದು ಪರ್ಮನೆಂಟ್ ಅಲ್ಲ. ಅದನ್ನ ನೀನು ನನಗೆ ಹೇಳ್ಕೊಡೋ ಅಗತ್ಯ ಇಲ್ಲ. ನಾನು ಅದನ್ನ ಯಾವತ್ತೂ ಅರ್ಥ ಮಾಡ್ಕೊಂಡಿದ್ದೀನಿ. ಅವತ್ತು ನಾನು ಭಿಕಾರಿ ಅಂತ ಅತ್ತಿದ್ದು ಇಲ್ಲ, ಇವತ್ತು ನಾನು ಕೋಟ್ಯಾಧಿಪತಿ ಅಂತ ಒಪ್ಪಿದ್ದು ಇಲ್ಲ. ಎರಡೂ ನಾನು ಒಂದೇ ಥರ ತಗೊಂಡಿದ್ದೀನಿ. ಆದರೆ ಶ್ವೇತಾ, ನನ್ನ ಜೀವನದಲ್ಲಿ ಏನೇ ಚೇಂಜ್ ಆಗಿದ್ರು ಅವತ್ತಿಗೂ ಇವತ್ತಿಗೂ ಒಂದು ಮಾತ್ರ ಬದಲಾಗದೆ ಹಾಗೆ ಇದೆ. ಅದೇನು ಗೊತ್ತಾ? ಭೂಪತಿ ಪ್ರೀತಿ.
ಅತ್ತೆ ಇಲ್ಲೇನ್ ಮಾಡ್ತಿದ್ಯಾ ಶ್ವೇತಾ? ಅದು ನನ್ನ ಬರ್ಡೇ ಅಲ್ಲ, ಸೊ ವಿಶ್ ಮಾಡೋಕ್ಕೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಏನೋ ಸ್ಟೋರಿ ಎಂಡ್ ಆಗತ್ತೆ ಅಂತೇನೋ ಹೇಳ್ದಾಗಿತ್ತು. ಯಾವ ಸ್ಟೋರಿ? ಅತ್ತೆ ನನ್ನ ಫ್ರೆಂಡ್ ಸ್ಟೋರಿ ರೈಟರ್, ಅವಳು ಯಾವುದೋ ಕತೆ ಬಗ್ಗೆ ಹೇಳ್ತಿದ್ಲು, ಸೊ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಓ ಹೌದಾ? ಇಲ್ಲಿ ಮೂಲಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ಶ್ವೇತಾ? ಇವತ್ತು ಬರ್ತಿಲಿ ನೀನೇ ಸೆಂಟರ್ ಆಫ್ ಅಟ್ರಾಕ್ಷನ್, ಆ ನಕ್ಷತ್ರ ಅಲ್ಲ. ಬಾ ಹೋಗೋಣ, ಬಾ. ಆರ್ತಿ, ಕೇಕ್ ಕಟಿಂಗ್ ಸ್ಟಾರ್ಟ್ ಆಯ್ತು ನೋಡು. ಮುನ್ನಾ, ನಾನು ಆಗ್ಲೇ ಹೇಳಿದ್ನಲ್ಲ ಶ್ವೇತಾ, ನೀನೇ ಈ ಪಾರ್ಟಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್. ಇದು ನಿನ್ ಬರ್ಡೇ ಪಾರ್ಟಿನೂ ಹೌದು. ಶ್ವೇತಾ, ನಿನ್ ಬರ್ಡೇ ಯಾರು ಮರೆತ್ರು ನಾನಂತೂ ಮರೆಯಲ್ಲ. ಬಾ. ಇದು ನನ್ನ ಕಡೆಯಿಂದ ನಿನ್ಗೋಸ್ಕರ. ಏನ್ರಿ ಇದೆಲ್ಲ? ಇವತ್ ನಮ್ಮ ಮಗ್ಳು ಬರ್ಡೇ ತಾನೆ, ಅವಳ ಜೊತೆನಲ್ಲಿ ಇವಳ್ಯಾಕೆ ನಿಂತ್ಕೋತಾ ಇದ್ದಾಳೆ? ಈ ಮನೆ ಹಾಳಿನ ಯಾಕೆ ಅಲ್ಲಿ ನಿಲ್ಲಿಸ್ತಾ ಇದ್ದಾಳೆ? ಸುಮ್ಮನಿರು ಆರ್ತಿ. ಈ ಶಕುಂತಲಾ ದೇವಿಯವ್ರಿಗೆ ಅಷ್ಟು ಗೊತ್ತಾಗಲ್ವಾ? ಯಾಕೆ ಹೀಗ್ ಮಾಡ್ತಾ ಇದ್ದಾರೆ ಅವರು? ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇದು ಅವ್ರು ಅರೇಂಜ್ ಮಾಡಿರೋ ಪಾರ್ಟಿ, ನಾವು ಮಾತಾಡಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು, ಪಾರ್ಟಿ ನಾವೇ ಮಾಡ್ಬೇಕಿತ್ತು ರೀ. ನಾವು ಮಾಡಿದ್ರೆ ಈ ಕರ್ಮನೆಲ್ಲ ನೋಡೋಕ್ ತಪ್ಪಿರೋದು. ನೀನ್ ಮನಸ್ಸು ಕೆಡಿಸ್ಕೊಂಬೇಡ ಆರ್ತಿ, ಸುಮ್ಮನಿರು. ನೀನು ಬರೀ ನಮ್ಮ ಮಗಳನ್ನ ಮಾತ್ರ ನೋಡು. ಅವಳು ಖುಷಿ ನೋಡಿ ನೀನು ಖುಷಿ ಪಡು. ಬೇರೆ ಯಾವುದ್ರ ಬಗ್ಗೆನೂ ನಿನ್ ಗಮನ ಕೊಡಬೇಡ. ಇಬ್ರು ಒಂದೇ ಟೈಮ್ಗೆ ಹೋಗಿದ್ದೀರಾ, ಜೊತೆಲೆ ಕೇಕ್ ಕಟ್ ಮಾಡಿ. ಚೆನ್ನಾಗಿರುತ್ತೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಯಾವಾಗಲೂ ಖುಷಿಯಾಗಿರು. ಮೇ ಗಾಡ್ ಬ್ಲೆಸ್ ಯು ಇನ್ ಅಬಂಡೆನ್ಸ್. ಥ್ಯಾಂಕ್ ಯು ಅತ್ತೆ. ನೀವು ನನಗೆ ದೇವ್ರಿದ್ದಾಗೆ. ನಮ್ಮ ಆಶೀರ್ವಾದ ಹೊಂದಿದ್ರೆ ನನಗೆಲ್ಲ ಇದ್ದಾಗೆ. ಆಲ್ವೇಸ್ ಬಿ ಹ್ಯಾಪಿ ಡಿಯರ್. ಥ್ಯಾಂಕ್ ಯು ಅತ್ತೆ. ಏನು ಹಿಂಗಂದು? ಆಯಮ್ಮ ದೇವ್ರಂತೆ, ಮತ್ ನಾವೇನು ದೇವಗಳ? ಮಾ ಹಾಗಲ್ಲಮ್ಮ, ಆಯಮ್ಮಂಗೆ ನಮ್ಮ ಶ್ವೇತಾ ಕಂಡ್ರೆ ತುಂಬಾ ಪ್ರೀತಿ. ನೋಡು, ಅವಳಿಗೋಸ್ಕರ ಕೇಕ್ ಎಲ್ಲ ತರಿಸಿಲ್ವಾ, ಅದಕ್ಕೆ ಹಂಗಂದಿರ್ಬೋದು ಅಷ್ಟೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಪ್ಪ. ತಗೋ, ನಿಮ್ಮ ಅಮ್ಮನ ಹತ್ರ ಮಾತಾಡ. ಹ್ಯಾಪಿ ಬರ್ಡೇ ಪುಟ. ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ಅಮ್ಮ, ನೀನು ಇದ್ದಿದ್ರೆ ಚೆನ್ನಾಗಿರೋದು. ಅಪ್ಪ ಇದ್ದಾರಲ್ಲ, ಬಿಡು. ನಾನು ಮನೆಗೆ ಬಂದ್ಮೇಲೆ ಮತ್ತೆ ನನ್ನ ಕಡೆಯಿಂದ ಬರ್ಡೇ ಪಾರ್ಟಿ ಮಾಡಿಸ್ತೀನಿ. ಏನು ಬೇಡ, ನೀನ್ ಮನೆಗೆ ಬಾ ಸಾಕು. ಆಯ್ತು ಕಂದ, ಬರ್ತೀನಿ. ನೀನ್ ಪಾರ್ಟಿ ಎಂಜಾಯ್ ಮಾಡು. ಲವ್ ಯು ಪುಟ. ಬಾಯ್. ಬಾಯ್ ಅಮ್ಮ. ಅನುಮಾನ ಬರೋ ಥರ ಯಾರಾದರೂ ಕಾಣಿಸ್ಕೊಂಡ್ರಾ? ಆ ಥರ ಯಾರು ಕಾಣಿಸ್ತಿಲ್ಲ ಸರ್. ಸೆಕ್ಯೂರಿಟಿ ಹೀಗೆ ಟೈಟ್ ಆಗಿರಲಿ. ಅವನು ಇವತ್ತು ಇಲ್ಲಿಗೆ ಬಂದೇ ಬರ್ತಾನೆ. ಬಂದವನು ಮಾತ್ರ ಎಸ್ಕೇಪ್ ಆಗಲೇಬಾರ್ದು. ಎಸ್ ಸರ್. ಮೂವ್. ಅಂದ್ರೆ ಮೌರ್ಯ ಇಲ್ಲಿಗೂ ಬರ್ತಾ ಇದ್ದಾನ? ಅದಕ್ಕೆ ಇಷ್ಟು ಟೈಟ್ ಸೆಕ್ಯೂರಿಟಿ. ಹ್ಯಾಪಿ ಬರ್ಡೇ ಲಕ್ಕಿ ನಕ್ಷತ್ರ. ಏನು ಲಕ್ಕಿನಾ? ಹಾ, ನೀನ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ ಅಂಡ್ ನೀನ್ ಬಯಸಿದ್ ಎಲ್ಲ ನಿನಗೆ ಸಿಗ್ತಾ ಇದೆ. ಅದಕ್ಕೆ ಲಕ್ಕಿ ನಕ್ಷತ್ರ ಅಂತ ಕರೆದೆ.
ನೀನು ಈ ಥರನೇ ಯಾವಾಗಲೂ ಲಕ್ಕಿಯಾಗಿರ್ಬೇಕು ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ. ಯು ಬ್ಲಾಡಿ, ನನ್ನ ಹತ್ರ ದುಡ್ಡಿದ್ದಾಗ ನಾಯಿ ಥರ ನನ್ನ ಹಿಂದಿಂದೇನೆ ಬಂದು ನನಗೂ ಇದೇ ಡೈಲಾಗ್ ಹೇಳ್ತಿದ್ದೆ. ಈಗ ನನಗೆ ಯು ಲಕ್ಕಿನಾ? ಇರಲಿ, ನನಗೂ ಒಂದು ಟೈಮ್ ಬರುತ್ತೆ, ಅವತ್ತು ಮಾಡ್ತೀನಿ ನಿನಗೆ. ಅದು ಇವತ್ತು ನಿನ್ನ ಪಾರ್ಟಿನೂ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಒಂದೇ ಒಂದು ಗಿಫ್ಟ್ ತಂದೆ. ಸಾರಿ, ಬೇಜಾರು ಮಾಡ್ಕೊಂಬೇಡ. ಹೋಗ್ತಾ ಚಾಕ್ಲೇಟ್ ಕೊಡಿಸ್ತೀನಿ, ಬೇಕಿದ್ರೆ. ಹ್ಯಾಪಿ ಬರ್ಡೇ ಚಿಕ್ಕಮ್ಮ, ಇದು ನಾನೇ ಡ್ರಾ ಮಾಡಿರೋದು. ಅರೆ ವಾ, ನಮ್ಮ ನಿಧಿ ಪುಟ್ಟ ಚೆನ್ನಾಗಿ ಬರ್ದಿದೆ. ಥ್ಯಾಂಕ್ ಯು ಬಂಗಾರಿ. ಬಾ. ನಕ್ಷತ್ರ, ಇದು ನಮ್ಮ ಕಡೆಯಿಂದ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅಕ್ಕ. ಆಲ್ವೇಸ್ ಹ್ಯಾಪಿ ಇಷ್ಟೇ ನಕ್ಷತ್ರ, ಖುಷಿ ಬೇಕು. ಥ್ಯಾಂಕ್ ಯು ಶಿರ್ಲಿ ಅಕ್ಕ. ನನ್ನನ್ನೇನು ನೋಡ್ತಾ ಇದೀಯಾ? ನೆನ್ನೆ ಗಿಫ್ಟ್ ಆಗಿ ಮೊಬೈಲ್ ಕೊಟ್ಟಿದ್ದೀನಿ, ಮತ್ತಿನ್ನೇನು ಕೇಳಕ್ ಹೋಗ್ಬೇಡ. ನೀನ್ ಇಷ್ಟು ಮಾಡಿರೋದೇ ನನಗೆ ದೊಡ್ಡ ಗಿಫ್ಟ್ ಭೂಪತಿ. ಅದಕ್ಕೆ ತುಂಬಾ ಥ್ಯಾಂಕ್ಸ್.